ಎಲ್ಲ ಪತ್ರಿಕಾ ಮಿತ್ರರಿಗೂ ಆಧಾರದ ಸ್ವಾಗತ. ತುಂಬ ಖುಷಿ ಆಗ್ತದೆ ನಿನ್ನೆಲ್ಲ ನೋಡಿ. ದಿನದಿಂದ ದಿನಕ್ಕೆ ಕ್ಯಾಮ್ರಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲಿಲ್ದಿರೋ ಸಂತೋಷ. ಏಕೆಂದರೆ ಇವಾಗ ಇನ್ನೊಂದಷ್ಟು ಯೂಟ್ಯೂಬ್ ಚಾನಲ್ಗಳು ಹುಟ್ಕೊಂಡಿರೋದು ಇನ್ನೂ ಒಂಥರ ಸಂತೋಷ. ಚಾನಲ್ಗಳೇ ಯೂಟ್ಯೂಬ್ ಚಾನಲ್ ಮಾಡಿರೋದು ಇನ್ನೂ ಸಂತೋಷ. ಸೊ ಈಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಿಚ್ಚಿ ಗಿಲಿಗಿಲಿ ಮತ್ತೆ ಬಂದಿದೆ. ಸೀಸನ್ 1 ತುಂಬಾ ಯಶಸ್ವಿಯಾಗಿ ಆಯಿತು. ಸೀಸನ್ 2 ಅದಕ್ಕಿಂತ ಯಶಸ್ವಿಯಾಗಿ ಆಯಿತು. ಈಗ ಸೀಸನ್ 3 ಎಲ್ಲ ರಿಯಾಲಿಟಿ ಶೋಗಳ TRPನ ಬ್ರೇಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅದ್ಭುತವಾದ ಪ್ಲ್ಯಾನು, ಅದ್ಭುತವಾದ ಸೆಟ್ಟು, ಅದ್ಭುತವಾದ ಕಂಟೆಸ್ಟೆಂಟ್ಸು, ಅದ್ಭುತವಾದ ಡೈರೆಕ್ಷನ್ ಟೀಮು, ಅದ್ಭುತವಾದ ಆ್ಯಂಕರು, ಅಫ್ಕೋರ್ಸ್ ಜಡ್ಜಸ್ಸು, ಎಲ್ಲರೂ ಅದ್ಭುತವಾದವರೆಲ್ಲ ಸೇರಿಕೊಂಡು ಇದೊಂದು ಅತ್ಯದ್ಭುತವನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಇದರ ಸಲುವಾಗಿ ಇವತ್ತು ಸೀಸನ್ 3ಯ ಫಸ್ಟ್ ಡೇ, ಫಸ್ಟ್ ಎಪಿಸೋಡ್ ಶೂಟ್ ಆಗ್ತಾ ಇದೆ. ಸಾಕಷ್ಟು ಹೊಸತನಗಳಿದೆ ಇದರಲ್ಲಿ, ಸಾಕಷ್ಟು ನಿರೀಕ್ಷೆ ಮಾಡದೇ ಇರುವಂಥ ಹೊಸಬರ ಒಂದು ಎಂಟ್ರಿ ಇದೆ. ಪ್ರತಿಯೊಂದು ಅದನ್ನೆಲ್ಲ ಅಫ್ಕೋರ್ಸ್ ನಿರ್ದೇಶಕರು ಹೇಳ್ತಾರೆ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ಶೋ ಇದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ 2 ಕಣ್ಣಿರುತ್ತೆ, ಆದರೆ ಈ ಶೋಗೆ 3 ಕಣ್ಣು ಈ ಸಲ. ಶ್ರುತಿ ಮೇಡಮು, ಸಾಧು ಸರ್ ಹಾಗೂ ನಾನು ಅಂತೇಳಿ ತಪ್ಪಾಗುತ್ತೆ. ಕೋಮಲ್ ಸರ್ ಜಾಯ್ನ್ ಆಗಿದ್ದಾರೆ. ಅಫ್ಕೋರ್ಸ್ ನನಗೆ ಅಂತ ಬಂದರೆ ನನಗೆ ಬರೀ ಕಲರ್ಸ್ ಕನ್ನಡ ಅಷ್ಟೇ ಅಲ್ಲ, ಗಿಚ್ಚಿಗಿಲಿಗಿಲಿ ಅಷ್ಟೇ ಅಲ್ಲ, ಇಡೀ ಕಲರ್ಸ್ ಕನ್ನಡನೇ ಎತ್ತಿ ಮೇಲೆ ಹಿಡಿಯುವಂಥ ಜವಾಬ್ದಾರಿ ಇದೆ. ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದೆ. ಬಟ್ ಸದ್ಯಕ್ಕೆ ಮೊದಲನೇದಾಗಿ ಈ ಕಾರ್ಯಕ್ರಮದ ಮೊದಲನೇ ಕಣ್ಣಾಗಿರುವಂಥ ಸಾಧು ಸರ್ 2 ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಗಿಚ್ಚಿಗಿಲಿಗಿಲಿ ಒಂದು ಕಾರ್ಯಕ್ರಮವನ್ನು ಒಂದು ಚಾನಲಲ್ಲಿ ಯಶಸ್ಸು ಮಾಡೋದು ಇದೆಯಲ್ಲ, ತುಂಬ ದೊಡ್ಡ ಜವಾಬ್ದಾರಿ, ಕಷ್ಟ ಕೂಡ. ಎಷ್ಟೋ ನಾವು ನೋಡಿದ್ದೀವಿ ಈ ಚಾನಲ್ಗಳಲ್ಲಿ ಕೆಲವು ಸೀರಿಯಲ್ಗಳು ಏನೋ ಈ ಥರ ಪ್ರೋಗ್ರಾಮ್ಸು, ರಿಯಾಲಿಟಿ ಶೋಸ್ ಬರುತ್ತೆ, ಒಂದೊಂದ್ಸಲಿ ಮಧ್ಯದಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಯಾಕೆಂದರೆ ಯಶಸ್ಸು ಕಾಣದೇ ಇದ್ದಾಗ. ಆದರೆ ನಮ್ಮ ಗಿಚ್ಚಿಗಿಲಿಗಿಲಿ ಕಲರ್ ಚಾನಲಲ್ಲಿ ಯಶಸ್ಸನ್ನು ಕಂಡು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರನ್ನು ಬೆಳೆಸ್ತಾ ಈ ಚಾನಲ್ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾಯಿದೆ. ನಮ್ಮ ಎಲ್ಲ ಕಲಾವಿದರಿಗೆ ಮುಖ್ಯವಾಗಿ ಕೆಲಸ ಕೊಟ್ಟಿದೆ. ಏನು ಹೇಳ್ತೀರ ನಿರಂಜನ್? ಅದು ನಮಗೆ ಒಂದು, ನಾವು ಕಲಾವಿದರಾದರೂ ಕೂಡ ನೋಡಿ ಈ ಥರ ಒಂದು ಕಾರ್ಯಕ್ರಮಗಳು ನಮಗೆ ಪರ್ಮನೆಂಟ್ ಸೋರ್ಸ್ ಅಂತ, ಇದನ್ನು ನಂಬಿಕೊಂಡೇ ನಾವು ಜೀವನ ಮಾಡ್ತೀವಿ. ಯಾಕೆಂದರೆ ಅಷ್ಟು ನಮ್ಮನ್ನು ಬೆಳೆಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನಾ ಕನ್ನಡಕ್ಕೆ ಹೋಗಿಲೇ ಸೀಸನ್ ಮಾಡಿದಾಗ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಯಾರಿಗೂ ಸರಿಯಾಗಿ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಕಾಮಿಡಿ ಮಾಡ್ತಾಯಿದೆ ಅಂತ ಅಷ್ಟೇ ಗೊತ್ತು, ಡೈರೆಕ್ಟರ್ ಅಂತ ಗೊತ್ತು, ಒಬ್ಬ ಸಂಗೀತಗಾರ ಅನ್ನೋದು ಗೊತ್ತಿರಲಿಲ್ಲ. ಕನ್ನಡಕ್ಕೆ ಹೋಗಿಲೇ ಅನ್ನೋ ಒಂದು ಸಂಗೀತ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ನನ್ನ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದು ಬೇರೆ ಮಟ್ಟಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತು. ಇಂತಿಂಥ ಹಾಡುಗಳಿದೆ ಸರ್ ನಮ್ಮದು ಅಂಥೇಳಿ ಜನ ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕಿಂತ ಹೆಚ್ಚಾಗಿ ಟಿ ವಿಯನ್ನು ವೀಕ್ಷಣೆ ಮಾಡ್ತಾರೆ. ಅದರಿಂದ ಕಲರ್ಸ್ ಕನ್ನಡದವರು ಈ ಕಾರ್ಯಕ್ರಮ 3ನೇ ಸೀಸನಲ್ಲಿ ನಮ್ಗೆ ಇನ್ನೊಂದು ಶಕ್ತಿಯಾಗಿ ಶ್ರುತಿ ಮೇಡಮ್ ಜೊತೆ ನಮ್ಮ ಕೋಮಲ್ ಅವ್ರನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಪ್ರೋತ್ಸಾಹ ಈ ಚಾನಲು ಜೊತೆಗೆ ನಮ್ಮ ಗಿಚ್ಚಿಗಿಲಿ ಕಾರ್ಯಕ್ರಮ ತುಂಬ ಉತ್ಸಾಹದಿಂದ ಮುಂದೆ ಬರುತ್ತೆ ಅನ್ನೋ ನಂಬಿಕೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸಾಧು ಸರ್ ಒಬ್ಬ ಮಹಾನ್ ನಟ, ಮಹಾನ್ ಕಾಮಿಡಿಯನ್ನು, ಇಡೀ ದೇಶ ಕಂಡಂಥ ಅತ್ಯದ್ಭುತ ಹಾಸ್ಯ ನಟರಲ್ಲಿ ಒಬ್ಬರು ಅಂತೆಲ್ಲ ಗೊತ್ತಿದೆ. ಆದರೆ ಸಾಧು ಸರಿಂದ ನಮ್ಮ ಶೋಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಮುಂಬರುವ ದಿನಗಳಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ಇನ್ನೊಂದಷ್ಟು ಹೊಸ ಕಾಮಿಡಿಯನ್ಗಳನ್ನ ಹುಟ್ಟಾಕುವಂಥ ಈ ಒಂದು ಶೋ. ಅದರಲ್ಲಿ ಸರ್ ಮೆಂಟರಿಂಗ್ ಸ್ಥಾನದಲ್ಲಿ ನಿಂತ್ಕೊಂಡು ಅವರೆಲ್ಲರನ್ನು ತೀಡಿ ಒಂದಷ್ಟು ಅವಕಾಶಗಳನ್ನು ಕೂಡ ಅವ್ರಿಗೆಲ್ಲ ರೆಫರ್ ಮಾಡಿ ಭಾಳ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇನ್ನು ನಮ್ಮ ಗಿಚ್ಚಿಗಿಲಿಗಿಲಿಯ ಮತ್ತೊಂದು ಕಣ್ಣು, ನಮ್ಮೆಲ್ಲರ ಪ್ರೀತಿಯ ಶ್ರುತಿ ಮೇಡಮ್. ಎಲ್ರಿಗೂ ನಮಸ್ಕಾರ. ತುಂಬ ನಾನು ಖುಷಿಯಾಗಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಗಿಚ್ಚಿಗಿಲಿಗಿಲಿ. ಬಹುಶಃ ಚಿಕ್ಕ ವಯಸ್ಸಿಂದ ಒಂದು ಕಲಾವಿದೆಯಾಗಿ ಒಂದು ಆಸೆ ಇರುತ್ತೆ, ಎಲ್ಲ ಜಾನರಲ್ಲೂ ಕೆಲಸ ಮಾಡಬೇಕು ಅಂತ. ಬಹುಶಃ ಬೆಳ್ಳಿ ತೆರೆಯ ಮೇಲೆ, ದೊಡ್ಡ ತೆರೆಯಲ್ಲಿ ನನಗೆ ಅಷ್ಟು ಅವಕಾಶಗಳು ಸಿಗಲಿಲ್ಲ ಈ ಕಾಮಿಡಿ ಜಾನರಲ್ಲಿ ಕೆಲಸ ಮಾಡೋಷ್ಟು. ಮಾಡಿರೋದೇ ಕೆಲವು ಸಿನಿಮಾ, ಅದು ಒಂದು ರಾಮಶ್ಯಾಮ ಭಾಮ ಆಗಿರ್ಬೋದು, ಈ ಥರ ಕೆಲವು ಸಿನಿಮಾಗಳಲ್ಲಿ ನಾನು ಹ್ಯೂಮರಸ್ ಪಾತ್ರ ಮಾಡಿದಾಗ
ನಾನು ಈ ಹಿಂದೆ ಮಾಡಿದಷ್ಟು ಅಷ್ಟೂ ಸಿನಿಮಾಗಳಲ್ಲಿ ಏನು ಹೆಸರು ಗಳಿಸಿದ್ನೋ ಅಷ್ಟು ಹೆಸರನ್ನ ಹ್ಯೂಮರ್ ಅಂತ ಅನ್ನೋ ಒಂದು ಜಾನರಲ್ಲಿ ಮಾಡಿರುವಂಥ ಸಿನಿಮಾಗಳು ನನಗೆ ಹೆಸರು ತಂದು ಕೊಡ್ತಾ ಇತ್ತು. ಆ ಥರದ್ದು ಹೆಚ್ಚು ಸಿನಿಮಾಗಳು ಸಿಗಲಿಲ್ವಲ್ಲ ಅಂತ ಅಂದ್ಕೊಳ್ತಾ ಇರೋ ಸಮಯದಲ್ಲಿ ನನಗೆ ಗಿಚ್ಚಿ ಗಿಲಿಗಿಲಿ ಅನ್ನುವಂಥ ಶೋ ಆ ಒಂದು ವ್ಯಾಕ್ಯೂಮ್ ಅಂತ ಏನಿತ್ತು ಬಹುಶಃ ಅದನ್ನು ತುಂಬಿತು ಅಂತ ಹೇಳ್ತೀನಿ. ಅದರ ನಿರೀಕ್ಷೆಗೂ ಮೀರಿ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಆಗಿ ನನಗೆ ಈ ಗಿಚ್ಚಿ ಗಿಲಿಗಿಲಿ ಶೋ ಸಿಕ್ತು. ಆಮೇಲೆ ಈ ಶೋ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ ಗೌರವ ಇದೆ. ಕಾರಣ ಎಲ್ಲೋ ಇರುವಂಥ ಒಬ್ಬ ಕಲಾವಿದರನ್ನ ಹುಡುಕಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಅವರು ಒಬ್ಬ ಒಳ್ಳೆಯ ಕಲಾವಿದರಾಗಿ ಬೆಳೆಯೋದು ಮಾತ್ರ ಅಲ್ಲ, ಈ ಗಿಚ್ಚಿ ಗಿಲಿಗಿಲಿ ಸೆಟ್ಟಿಗೆ ಬಂದವರು ಇಡೀ ಕರ್ನಾಟಕದ ಅಸೆಟ್ಟಾಗಿ ಬೆಳೆದಿರುವಂಥ ಹಲವಾರು ಕಲಾವಿದರನ್ನ ನೀವು ಗಿಚ್ಚಿ ಗಿಲಿಗಿಲಿ ನೋಡ್ತೀರಿ. ಬಿಗ್ ಬಾಸ್ಗೆ ಹೋಗ್ತಾರೆ, ಅಲ್ಲಿ ಸೀಸನ್ನ ವಿನ್ ಮಾಡ್ತಾರೆ. ಎಲ್ಲ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಇಲ್ಲಿ ಅಭಿನಯಿಸಿರುವಂಥ ಪರಿಚಯ ಆಗಿರುವಂಥ ಕಲಾವಿದರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ. ಯಾರಾದರೂ ಕಾಮಿಡಿಯನ್ ಅಂತ ಪಾತ್ರಗಳಲ್ಲಿ ತಾರಾಗಣದಲ್ಲಿ ನೋಡುವಾಗ ಅವರ ಲೀಸ್ಟಲ್ಲಿ ಮೊದಲನೇ ಹೆಸರು ಬರೋದೇ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಅಭಿನಯಿಸಿರುವ ಕಲಾವಿದರು ಅಂತ ಸುಮಾರು ಡೈರೆಕ್ಟರ್ಗಳು ನನಗೆ ಹೇಳುವಾಗ ತುಂಬಾ ಖುಷಿಯಾಗುತ್ತೆ. ಈ ವೇದಿಕೆ ಕೇವಲ ಶೋ ಜನರನ್ನ ನಗಿಸೋದ್ರ ಜೊತೆಗೆ ತುಂಬ ಕಲಾವಿದರಿಗೆ ಭವಿಷ್ಯವನ್ನು ಕೊಟ್ಟಿದೆ, ಬದುಕನ್ನು ಕೊಟ್ಟಿದೆ. ಈ ಶೋ ನನಗೆ ತುಂಬ ಹತ್ತಿರವಾದದ್ದು, ನಾನು ತುಂಬ ಗೌರವಿಸುವಂಥ ಪ್ರೀತಿಸುವಂಥ ಶೋ ಇದು. ಈ ಸೀಸನ್ 3 ಇನ್ನಷ್ಟು ನಿರೀಕ್ಷೆ ಹೆಚ್ಚಾಗಿದೆ. ಕಂಟೆಸ್ಟೆಂಟ್ಗಳು ತುಂಬಾ ಹುಡುಕಿ ಜನರನ್ನ ಮನರಂಜಿಸೋಕ್ಕೆ ಯಾರಲ್ಲಿ ಶಕ್ತಿ ಇದೆ ಅಂಥವ್ರನ್ನೇ ಹುಡುಕಿ ತೊಗೊಂಡು ಬಂದಿದ್ದಾರೆ. ನಿರ್ದೇಶಕರ ಟೀಮ್ಗೆ ತುಂಬ ಸುಲಭವಾದ ಕೆಲಸ ಏನಲ್ಲ. ಸಿನಿಮಾದಲ್ಲಿ ನಗಿಸೋದಕ್ಕೆ ಕೇವಲ 10-15 ಸೆಕೆಂಡ್ಗಳು ಅಥವಾ 10-15 ನಿಮಿಷ ಅಂತ ಒಂದು ಇಟ್ಟಿರ್ತಾರೆ. ಆದರೆ ಇಲ್ಲಿ 2 ಗಂಟೆಗಳು ಸತತವಾಗಿ ನಗಿಸ್ತಾನೆ ಇರಬೇಕು. ಅದನ್ನು ಡೈರೆಕ್ಷನ್ ಟೀಮ್ ಅವರು ಅತ್ಯಂತ ಬ್ಯೂಟಿಫುಲ್ ಟೀಮ್ ಆಗಿ ಇದನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಈ ಸೀಸನ್ 3ರಲ್ಲಿ ಕೋಮಲ್ ಸರ್ ಅವರು ಕೂಡ ಆ್ಯಡ್ ಆಗಿದ್ದಾರೆ. ಇನ್ನೊಂದಿಷ್ಟು ಮೆರುಗು, ಶಕ್ತಿ, ಹೊಸ ಎನರ್ಜಿ ಈ ಸೀಸನ್ 3ರಲ್ಲಿ ತುಂಬಿದೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅಗೇನ್ ನನ್ನ ಮೈ ಫ್ರೆಂಡ್ ನಿರಂಜನ್, ಆ ಎನರ್ಜಿ ಇದೆಯಲ್ಲ ಅದೂ ತುಂಬಾ ಕಷ್ಟವಾದ ಕೆಲಸ. ಅದನ್ನು ತುಂಬ ಸಹಜವಾಗಿ ಎನರ್ಜಿಯಿಂದ ತೊಗೊಂಡು ಹೋಗುವಂಥದ್ದು ಸಾಧು ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಅಲ್ಲಿ ನೋಡುವಂಥ ಎಲ್ಲ ಕಲರ್ಸ್ನಲ್ಲಿ ನೋಡುವಂಥ ಎಲ್ಲ ಕಲರ್ಸ್ಗೆ ಅವ್ರದ್ದು ಕೂಡ ಸಾಕಷ್ಟು ಕೊಡುಗೆ ಇದೆ. ನಿರ್ಮಾಪಕರು, ನಿರ್ದೇಶಕರು, ಇಲ್ಲಿರುವಂಥ ಜಡ್ಜಸ್ಗಳು, ಕಂಟೆಸ್ಟೆಂಟ್ಸ್ಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಸೀಸನ್ ಎಲ್ಲ ಸೀಸನ್ಗಿಂತಲೂ ಹೆಚ್ಚು ಜನಪ್ರಿಯತೆ ಗಳಿಸುತ್ತೆ ಅನ್ನುವ ನಂಬಿಕೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಇನ್ನು ಹಾಸ್ಯಕ್ಕೆ ಇವರು ಹೊಸಬರು ಅಲ್ಲವೇ ಅಲ್ಲ. ಯಾಕೆಂದರೆ ಕೋಮಲ್ ಸರ್ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಒಂದು ಹೊಸ ಅಲೆನೇ ಸೃಷ್ಟಿ ಮಾಡಿದ್ರು. ಆ್ಯಂಡ್ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರು. ಅವ್ರದ್ದೇ ಆದಂಥ ಒಂದು ಛಾಯೆ ಎಲ್ಲ ಕಡೆ ಇತ್ತು. ಕೋಮಲ್ ಸರ್ ಇರಲೇಬೇಕು ಈ ಸಿನಿಮಾಲಿ ಅಂತ ನಾನು ಆ್ಯಕ್ಚುಲಿ ಕೇಳ್ಪಟ್ಟಿದ್ದೀನಿ. ಕೆಲವು ಹೀರೋಗಳೆಲ್ಲ ಅವ್ರ ಡೇಟ್ಸ್ ಫ್ರೀ ಇದ್ದಾರೆ ಅಂತ ನೋಡಿ ಆಮೇಲೆ ಮೂವಿ ಒಪ್ಕೊತಾ ಇದ್ರು ಅಂತ. ಅಷ್ಟು ನಮ್ಮೆಲ್ಲರೂ ನಗಿಸಿದ್ದಾರೆ. ನಿಜ ಹೇಳಬೇಕು ಅಂದರೆ ಕಾಮಿಡಿ ಶೋ ಅಂತ ಬಂದು ಎಲ್ಲರಿಗಿಂತ ಫಸ್ಟ್ ಅವರೇ ಜಡ್ಜ್ ಆಗಿದ್ದಿತ್ತು. ವಾಹಿನಿ ಹೆಸರು ಬೇರೆ ಇರಲಿ, ಫಸ್ಟ್ ಅವರೇ ಕಾಮಿಡಿ ಒಂದು ಚಾನಲಲ್ಲಿ ಒಂದು ಜಡ್ಜ್ ಆಗಿದ್ದರು ಒಂದಷ್ಟು ವರ್ಷ. ಆವಾಗಲೇ ನಾನು ಶೋ ಶುರು ಮಾಡಿದಾಗ ಅವರೇ ಹೇಳಿದ್ರು, ನಾನು ಕಾಮಿಡಿ ಶೋನ ಜಡ್ಜ್ ಮಾಡಿದೆ, ಜನ ನನ್ನನ್ನು ಜಡ್ಜ್ ಮಾಡಿಬಿಟ್ರು, ಅದಕ್ಕೆ ಬಿಟ್ಬಿಟ್ಟೆ ಅಂತಂದ್ರು ಅವರು. ಬಟ್ ಈಗ ಮತ್ತೊಮ್ಮೆ ತುಂಬ ಸಲ ಅವ್ರು ನಾವು ಎಷ್ಟು ಸಲ ಕರೆದಿದ್ದೀವಿ ಅಂತ ಚಾನಲ್ ಅವರು ಅವ್ರಿಗೆ ಗೊತ್ತಿಲ್ವಿಲ್ಲ, ಅಷ್ಟು ಸಲ ಕರೆದಿದ್ದಾರೆ. ಬಟ್ ಈ ಸಲ ಕರೆಗೆ ನಮ್ಮ ಕರೆಗೆ ಹೋಗೊಟ್ಟು ಒಪ್ಕೊಂಡ್ರೆ ನಮ್ಮೆಲ್ಲರಿಗೂ ಸಂತೋಷ ಕೊಟ್ಟಿದೆ. ಆ್ಯಂಡ್ ಈ ಶೋ ಒಂದು ಬೂಸ್ಟ್ ಕೊಟ್ಟಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ನಿಮ್ಮ 2 ಮಾತು ಹೇಳಿ ಸರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಕ್ಚುಲಿ ಫೆಬ್ರವರಿ ಫಸ್ಟ್ ಹೇಳಬೇಕು. ಸುಮಾರು ಜನ ಫ್ರೆಂಡ್ಸ್ಗೆ ನಾನು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿದೆ. ಬಟ್ ಇವಾಗ ನಿಮ್ಮೆಲ್ಲರೂ ಇತ್ತೀಚೆಗೆ ಒಂದು 6 months ಆಯಿತು ಪ್ರೆಸ್ ಮೀಟ್ ಮಾಡಿ. ಇವಾಗ ನೀವೆಲ್ಲ ಸಿಕ್ಕಿದ್ರೆ, ಸೊ ಹ್ಯಾಪಿ ನ್ಯೂ ಇಯರ್. ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಭಾಳಷ್ಟು ಸಲ ನಾನು ಕರೆದಿದ್ದರು. ನಾನು ಎಲ್ಲ ಆಕಸ್ಮಿಕ ನನಗೆ. ಆ್ಯಕ್ಚುಲಾಗಿ ನಾನು ಪ್ರೊಡ್ಯೂಸ್ ಮಾಡಿದ್ದದು ಕಾಮಿಡಿ ಕಿಲಾಡಿಗಳು. ಅದಕ್ಕೆ ಬೇರೆಯವ್ರು ಯಾರೋ ಜಡ್ಜ್ ಇದ್ದರು. ಅವ್ರಿಗೆ ಒಂದು ಅಗ್ರಿಮೆಂಟ್ ಎಲ್ಲ ಆಗಿತ್ತು. ಅವರು ಸಡನ್ನಾಗಿ ಬಂದು, ಸರ್ ನೀವು ಈ ಅಮೌಂಟ್ ಯಾರಿಗೂ ಗೊತ್ತಾಗಬಾರ್ದು, ನೀವು ಒಂದು ಸ್ವಲ್ಪ ಬಿಲ್ಡಪ್ ಅಮೌಂಟ್ ಅಗ್ರಿಮೆಂಟ್ ಹಾಕ್ಕೊಡಿ ಅಂದರು. ನಾನು ಆಮೇಲೆ ನನಗೆ ಹೇಳ್ತೀರಾ ನೀವು, ಆಮೇಲೆ ಕೊಡೋಕ್ಕಾಗಲ್ಲ ನಾನು ಅಂದಾಗ, ಇಲ್ಲ ಸರ್ ಇದು ಸುಮ್ಮನೆ ತೋರ್ಸೋಕ್ಕೆ ಸರ್ ಅವರು. ಅದನ್ನು ನಾನು ಸ್ವಲ್ಪ ಮುಗ್ಧತೆಯಿಂದ ಮಾಡಿಕೊಟ್ಟೆ. ಅದು ಅವ್ರಿಗೆ ಜಡ್ಜಿಗೆ ತುಂಬ ಹೆಲ್ಪ್ ಆಯಿತು. ಹಂಗಾಗಿ
ಅವ್ರ ಚಾನಲ್ ಬಿಟ್ಟು ಆಮೇಲೆ ನನಗೆ ಜಡ್ಜ್ ಯಾರನ್ನ ಹಾಕಬೇಕು ಅಂತ ಅಂದಾಗ ಎಲ್ಲ ತಿರುಗಿಬಿಟ್ಟು ಇನ್ಯಾರು ಇವಾಗ ನಾಳೆಯಿಂದ ಶೂಟಿಂಗ್ ಇದೆ, ನೀವೇ ಜಡ್ಜು. ನನಗೆ ಬೇಸಿಕ್ಕಾಗಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ. ಯಾಕೆಂದರೆ ನಾನು ವಿಜಯ ಕರ್ನಾಟಕಲ್ಲಿ ಕಿಂಡಲ್ ಕಾರ್ನರ್ನ ಸತತವಾಗಿ 10 ವರ್ಷ ಬರೆದೆ. ಅದು ಇಟ್ ವಾಸ್ ದ ಲಾಂಗೆಸ್ಟ್ ಸರ್ವಿಂಗ್ ಆರ್ಟಿಕಲ್. ಅದು ರೇಡಿಯೋ ಸಿಟಿಲಿ ಸುಮ್ಮನೆ ಕರ್ಕೊಂಡೋದ್ರು, ಅಲ್ಲಿ 1 ಇಯರು ಸೆಲೆಬ್ರಿಟಿ ಜಾಕಿಯಾಗಿ ವರ್ಕ್ ಮಾಡಿದೆ. ಸೊ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅಂತ ಮಾಡಿದೆ. ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೆರಿಮೆಂಟ್ ಆಯ್ತದು. ಅದಾದಮೇಲೆ ನನಗೆ ಬೇಡ ಅಂತ ಬಿಟ್ಟಿದ್ದೆ. ಇಲ್ಲಿ ನಮ್ಮ ಪಿಕ್ಚರ್ ಪ್ರಮೋಷನ್ಸ್ ಟೈಮಲ್ಲಿ ಬಂದಾಗ ಅನುಬಂಧ ಅವಾರ್ಡ್ಸಿಗೆ ಬಂದಿದ್ದೆ. ಆವಾಗ ನಮ್ಮ ಶಿವಧ್ವಜ್ ಅವರೇ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಎಷ್ಟು ಬ್ರಿಲಿಯಂಟ್ ಅವರು ಅಂದರೆ ಅದು ಹೇಳಂಗೆ ಇಲ್ಲ. ಅವ್ರು ಮಂಗಳೂರವರು ಅಂತ ಅಂದಕ್ಕೆ ಬ್ರಿಲಿಯಂಟ್ ಅಂದರೆ ಅಫೆಂಡ್ ಆಗಿಬಿಡ್ತಾರೆ. ಬಟ್ ಅವ್ರು ಕೇಳಿದೆ ಹೋಗ್ಬೇಕಾದ್ರೆ, ಸರ್ ನಾನು ಯಾವತ್ತೂ ಬಂದಿಲ್ಲ ಈ ಥರ ಫಂಕ್ಷನ್ಸ್ಗೆ, ನನಗೆ ಯಾವ ಪ್ರೋಗ್ರಾಮ್ ನೋಡ್ತೀರಾ ಅಂತ ಹೇಳಿ ಅಂದಾಗ ಗಿಚ್ಚಿ ಗಿಲಿ ಗಿಲಿ ಅಂತ ನೋಡ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ ಅಂತ. ನಾನು ಸೇಮ್ ಅದನ್ನೇ ಸ್ಟೇಜ್ ಮೇಲೆ ಹೇಳಿದೆ. ಅದು ನೋಡಿದ್ರೆ ನಾನೇ ಗಿಚ್ಚಿ ಗಿಲಿ ಗಿಲಿಗೆ ಬರೋಂಗಾಗೋಗಿದೆ ಆಗ. ಬಟ್ ತುಂಬ ಇಷ್ಟಪಟ್ಟು ನಾನು ಸುಮಾರು ಪ್ರೋಗ್ರಾಮ್ಸ್ನ ಅವ್ರು ಹೇಳಿದ ಮೇಲೆ, ನನಗೆ ಕೇಳಿದ ಮೇಲೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಇದೊಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ಸು ಹೊಸ ಕಲಾವಿದರಿಗೆ. ಯಾಕೆಂದರೆ ಮುಂಚೆ ಎಲ್ಲ ನಾವು ಆ್ಯಕ್ಟ್ ಮಾಡಿ ನಾವು ತೋರಿಸಿ ಒಂದು ಪಿಕ್ಚರ್ ಹಿಟ್ಟಾದಮೇಲೆ ಅವ್ರಿಗೊಂದು ಅವಕಾಶ ಸಿಗೋದು. ನನಗೆ ಫಸ್ಟ್ ಮೂವಿ ಆ ಥರ ಸಿಕ್ಕಿದ್ದು, ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಕ್ಚರ್ ಇಲ್ದಂಗೆ ಆಗಿ ತಿರುಗಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ TC ವೆಂಕಟೇಶನ್ ಅವರು ದಾರಿಲಿ ಸಿಕ್ಬಿಟ್ಟು ಗಾಂಧಿನಗರದಲ್ಲಿ ಪಿಕ್ಚರ್ ಮಾಡ್ತೀಯಪ್ಪ ಅಂದರು. ಹ್ಞೂ ಸರ್ ಮಾಡ್ತೀನಿ, ಯಾವ್ದಾರು ಇದ್ದರೆ ಹೇಳಿ ಅಂದೆ. ಆವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಕ್ಚರ್ ಇದೆ, ಅದನ್ನು ಮಾಡು ಅಂತಂದರು. ಅಲ್ಲಿವರೆಗೂ ನನಗೇನು ಪಾತ್ರ ಅಂತಲೇ ಹೇಳಿರಲಿಲ್ಲ. ಸೊ ಸ್ಟ್ರೈಟವೇ ಲೊಕೇಶನ್ಗೆ ಕರ್ಕೊಂಡೋದ್ರು. ಏನು ಪೇಮೆಂಟ್ ಕೊಡಬೇಕು ಅಂದರು. ಒಂದು 15 ಕೊಡಿ ಸರ್ ಅಂದರೆ, ಏನು 115 ಅಂದರು. ಆವಾಗ ಅಂದರೆ 115 ಅಂದರೆ ಹೀರೋಸ್ ಕೊಡೋರು 1,15,000. ಇಲ್ಲ ಸರ್ ಒಂದು 15,000 ಕೊಡಿ ಸರ್ ಅಂತ ಹೇಳಿದ್ದೆ. ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡೋದ್ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಇರೋಬರೋ ಟಾಪ್ ಆ್ಯಕ್ಟರ್ಸ್, ರಮೇಶ್ ಸರ್, ನಾರಾಯಣ್ ಸರ್, ಮೋಹನ್ ಸರ್, ಶ್ರೀನಿವಾಸ ಮೂರ್ತಿ ಸರ್, ದೊಡ್ಡಣ್ಣ ಎಲ್ಲರೂ ಇದ್ದರು ಅಲ್ಲಿ. ಅವ್ರು ನೋಡಿ ನನಗೆ ತುಂಬ ಭಯ ಆಗುತ್ತೆ. ನಾವು ಕಾಮಿಡಿ ಏನು ಹಿಂಗೆ ಮಾಡೋದು, ಇಷ್ಟೊಂದು ಜನ ಇದ್ದಾರೆ ಅಂತ. ಸಡನ್ನಾಗಿ ನನಗೆ ಒಂದು ಡೈಲಾಗು ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸರ್. ಅವರು ಪದೇ ಪದೇ ನನಗೆ ಕೇಳಂಗೆ ಹೇಳೋರು, ಮಾಡ್ತಾನೇನ್ರಿ ಯಾವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ. ಸರಿ, ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಕಣ್ಣು ಬಿಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ. 1 ಟೇಕ್ ಆಯಿತು, 2 ಟೇಕ್ ಆಯಿತು, ಅದು ರೀಲ್ ಬೇರೆ ನೆಗೆಟಿವ್. ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ, ಅಲ್ಲಿ ಯಾರೋ ಸರ್ ಅವ್ನು ಸರಿಗೆ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು. ಆ ಥರ ಟೆನ್ಷನ್ ಆಗೋವಂಥ ಪಾರ್ಟಿ ಅವರು. ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬಟ್ಟೆ ಒಂದು 5-6 ಟೇಕ್ ಆದಮೇಲೆ ಬ್ರೇಕ್ ಮಾಡ್ಬಿಟ್ಟು ಹುಡುಗನ ಕಳಿಸ್ರಿ ಮನೆಗೆ, ಅವ್ನು ಯಾವನ್ರಿ ಕರ್ಕೊಂಬಂದಿದ್ದೀರಾ ಅಂದರೆ. ಈ ದೊಡ್ಡಣ್ಣವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ್ಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಕ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾ ಇದ್ದಂಥವನು ಅವ್ರ ಜೊತೆ ಹೋದಾಗ ಆ ದೊಡ್ಡಣ್ಣ ನಿಮಿಷ ಪಾಪ ಇಲ್ಲಿ ಅಂತಂದರು. ಸೈಡಿಗೆ ಕರ್ಕೊಂಡೋಗಿ ಸಿಕ್ಕಾಬಿಟ್ಟೆ ವೈಲೆಂಟಾಗಿ ಬಿಹೇವ್ ಮಾಡಿಬಿಟ್ಟು, ನಿಮ್ಮಣ್ಣ ಅಷ್ಟು ದೊಡ್ಡ ಹೆಸರಿದೆ, ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ಕೆ ಬರೋಲ್ಲ, ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೆಲ್ಲ ಬೈದರು. ಸಿಕ್ಕಾಬಿಟ್ಟೆ ನನಗೆ ಕೋಪ ಬಂದು ಏನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ರೀತ್ಸೆ ಕಣ್ಣು ಬಿಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ. ಇಷ್ಟೇನಪ್ಪ ಹೇಳೋದು ಅಂದರು. ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ಅಂದೆ. ಅದು ನನಗೆ ಗೊತ್ತಿಲ್ಲ, ಅದು ಅವತ್ತಿಂದ ಕಾಮಿಡಿ ಅಂತಂದರೆ ನನಗಿನ್ನೂ ಅದು ಡೆಫಿನೇಷನ್ ಗೊತ್ತಿಲ್ಲ. ಮಾಡಿದ್ದು ನಗ್ತಾ ಇದ್ದಾರೆ. ಸೊ ಅದು ನನಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3ಯಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕರು ಅಂತ ಹೇಳಬೇಕು. ನಾನು ಇಷ್ಟಪಡುವಂಥ ಸಂಗೀತ ನಿರ್ದೇಶಕರು ಅವರು ಅಷ್ಟೇ ಆಕಸ್ಮಿಕವಾಗಿ ಒಂದು ಕಾಮಿಡಿ ಆರ್ಟಿಸ್ಟ್ ಆಗಿದ್ದಾರೆ. ಮತ್ತು ಶ್ರುತಿ ಮೇಡಮ್, ಇವ್ರ ಜೊತೆ ಸೇರಿ ನಾನು ಒಂದು ಈ ರಿಯಾಲಿಟಿ ಶೋ ಬರೋದಕ್ಕೆ ನನಗೂ ಖುಷಿ ಆಯಿತು. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಯಾಕಂದರೆ ನನಗೆ ಒಂದು 5-6 ಪಿಕ್ಚರ್ ಬರ್ತಾಯಿದೆ. ಅದ್ರ ವಿಸಿಬಿಲಿಟಿ ಬರಬೇಕು, ಪ್ರಚಾರ ಪಿಕ್ಚರ್ಗೆ ಆಗಬೇಕು ಅಂದರೆ ಇಲ್ಲೇ ಕೂತ್ಕೊಂಡು ನನ್ನ ಪಿಕ್ಚರ್ ಬಗ್ಗೆ ಪ್ರಚಾರ ಮಾಡಬೇಕು. ಇಲ್ಲ ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಇಲ್ಲಿ ಖರ್ಚು ಮಾಡಿದಂಗೆ ಒಂದು ಸ್ವಲ್ಪ ಪ್ರಚಾರ ಮಾಡ್ಬೋದು. ಮತ್ತು ಇಲ್ಲೆಲ್ಲದಕ್ಕಿಂತ ಮೇಲಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ. ಎಸ್ಪೆಷಲಿ ಅವತ್ತು ನಾನು ಪ್ರೋಮೋ ಮಾಡಿದಾಗಲೇ ಸಾರ್ ಬಗ್ಗೆ ತುಂಬ ಫ್ಯಾನ್ ಆದೆ. ಎಷ್ಟು ಬೇಕು, ಎಷ್ಟು ಶಾರ್ಟ್ ಬೇಕು ಅಷ್ಟನ್ನೇ ಮಾಡಿ
ನಾನು ಬಿಲೀವ್ ಮಾಡೋಕ್ಕಾಗಿಲ್ಲ, ಅಷ್ಟು ದೊಡ್ಡ ಪ್ರೋಮೋ ಹಿಟ್ ಆಗಿದೆ. ಆಲ್ಮೋಸ್ಟ್ ಒಂದು 2.5 ಮಿಲಿಯನ್ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿದೆ. ಅದು ಒಂದು ದೊಡ್ಡ ಅಚೀವ್ಮೆಂಟು ಕೂಡ. ಸೊ ಅವ್ರ ಜೊತೆ ಇದ್ದೀನಿ, ಮತ್ತು ನಮ್ಮ ನಿರ್ಮಾಪಕರು ಅವರು ಶಿವಧ್ವಜ್ ಅವರು ಮತ್ತು ಸಾರ್ ಜೊತೆ ಮಾಡ್ತಾಯಿದ್ದೀನಿ. ಇನ್ನು ಆ್ಯಸ್ ಯೂಶ್ವಲ್ ನನ್ನ ಈ 31 ಇಯರ್ಸ್ ಜರ್ನಿಯಲ್ಲಿ ಎಲ್ಲ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೊಟ್ಟಿದ್ದೀರಾ, ನನಗೆ ಇಷ್ಟು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದೀರಾ. ನಿಮ್ಮ ಪ್ರೋತ್ಸಾಹ ನನ್ನ ಸದಾಕಾಲ ಅದೇ ರೀತಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾವು ಎಪಿಸೋಡ್ನ ಶುರು ಮಾಡಿದಾಗ ಕೋಮಲ್ ಸರ್ ಎಂಟ್ರಿ ಆಯಿತು. ಎಂಟ್ರಿ ಆದಾಗ ನಾನು ಕೇಳಿದೆ, ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವೇನು ಅಂತ ಕೇಳಿದೆ. ಅವ್ರು ಹೇಳಿದ ಒಂದೇ ಮಾತು, ಇಲ್ಲ ತುಂಬ ಗ್ಯಾಪ್. ಅವರು ಒಂಥರ ಫುಲ್ಲು ಈಗ ತಾನೇ ಒಂದು ಆಶ್ರಮದಿಂದ ಬಂದಂಗೆ ಹೇಳಿದ್ರು, ನನಗೆ ಇವೆಲ್ಲ ಬಿಟ್ಟುಬಿಟ್ಟಿದ್ದೀನಿ, ಭಾಳ ದಿನ ಗ್ಯಾಪ್ ತೊಗೊಂಡಿದ್ದೀನಿ, ಇಂಥ ಅತಿರಥ ಮಹಾರಥರಿದ್ದಾರೆ, ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ಹಿಂಗೆಲ್ಲ ಅಂದರು. ಪ್ರೆಸ್ ಮೀಟಲ್ಲಿ ಮಾತಾಡಿದ್ದು ನೋಡಿದ್ರೆ ಬಹುಶಃ ಎಪಿಸೋಡಲ್ಲಿ ಇವ್ರದ್ದೇ ಜಾಸ್ತಿ ಇರುತ್ತೆ ಅನ್ನಿಸ್ತಾ ಇದೆ ಸರ್. ಯಾರನ್ನು ಮಾತಾಡೋಕ್ಕೆ ಬಿಡಲ್ವಾ ಅಂತ ಅನಿಸ್ತಾ ಇದೆ. ಕುರಿಗಳು ಸರ್ ಹೋಗಿ ರಾಜದ ಸುಂಬಾಗು ಹೋಗಿ ಅಲ್ಲಿಗೆ ಹೋಗಿ ಎಲ್ಲ ಹೋಗಿ ಲಾಸ್ಟ್ ಗಿಚ್ಚಿ ಗಿಲಿಗಿಲಿನೂ ಮಾಡ್ತಾ ಇದ್ದೀವಿ ಅಂದರು. ಭಾಳ ಸಂತೋಷ ಸರ್. ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಥ್ಯಾಂಕ್ ಯು. ಇನ್ನು ಇವತ್ತು ಇಷ್ಟು ದೊಡ್ಡ ಸೆಟ್ ಇದೆ, ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಎಲ್ಲದಕ್ಕೂ ಕಾರಣ ನಾವಿಲ್ಲಿ ಕೇಳಿದ್ದು ಯಾವುದಕ್ಕೂ ನೋ ಅಂತ ಯಾವತ್ತೂ ಬಂದೇ ಇಲ್ಲ ಅವ್ರ ಕಡೆಯಿಂದ. ನಮ್ಮಲ್ಲಿ ಡೈರೆಕ್ಷನ್ ಟೀಮ್ ಅಮೇಝಿಂಗ್ ಆಗಿದೆ ಒಂಥರ. ಅವ್ರು ಹೆಂಗಿಂದ ರಾತ್ರಿ ಅಲ್ಲ, ಎಪಿಸೋಡ್ ಇವಾಗಿದೆ ಅಂದರೆ ಬೆಳಗ್ಗೆ ಕೂಡ ಹೇಳ್ತಾರೆ ಚೇಂಜಸ್, ಇದು ಬೇಕು ಇದು ಬೇಡ ಅಂತಂತಾರೆ. ಬೇರೆಯವರಾಗಿದೆ ಗಾಬರಿಯಾಗಿ ICUಗೆ ಹೋಗ್ತಾರೆ. ಆದರೆ ನಮ್ಮವರು ಎಲ್ಲರಿಗೂ ಐಸಿ ಇಡ್ತಾ ಎಷ್ಟು ಚೆನ್ನಾಗಿ ಎಲ್ಲರೂ ಸಂಭಾಳಿಸ್ತಾ ಇದ್ದಾರೆ. ಸೊ ಅಲ್ಲಿ ಕೂತಿಯಾರ ನೋಡಿ ಇಬ್ಬರು, ಲವಾಕುಶ ಕೂತಿಯಾರ ಅವರಿಬ್ಬರು, ಪ್ರಶಾಂತ್ ರೈ ಹಾಗೂ ಶಿವಧ್ವಜ ಸರ್. ನಿಜವಾಗ್ಲೂ ಈ ಒಂದು ಶೋನ ಆಧಾರ ಸ್ತಂಭ ಅವರಿಬ್ಬರು. ಸರ್ ನಿಮ್ಮ ಮಾತು. ಮೊದಲಿಗೆ ಎಲ್ರಿಗೂ, ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮಸ್ಕಾರ. ಒಂದು ಗಿಚಿಗಿಲಿ ಅನ್ನೋದು 3ನೇ ಸೀಸನ್ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಭಾಳ ಸಂತೋಷ ಇದೆ. ಯಾಕಂದರೆ ನಾವು ಈ ಹಿಂದೆ ಮಜಾ ಭಾರತ ಅನ್ನೋ ಒಂದು ಕಾಮಿಡಿ ಶೋನ ನಡೆಸ್ಕೊಂಡು ಬರ್ತಾ ಇದ್ವಿ. ಆದರೆ ಅದಕ್ಕೊಂದು ಹೊಸ ಮೆರುಗು ಮತ್ತು ಹೊಸ ಒಂದು ಟೈಟಲ್ ಜೊತೆಯಲ್ಲಿ ಒಂದು ಕಾಮಿಡಿ ಶೋನ ವಿಭಿನ್ನವಾಗಿ ಹೇಗೆ ಹೇಳ್ಬೋದು ಅನ್ನೋದನ್ನು ಒಂದು ಹೊಸ ರೂಪ ಕೊಟ್ಟವರು ನಮ್ಮದೇ ಪ್ರಕಾಶ್ ಸರ್. ಸೊ ಈ ಇಡೀ ಚಾನಲ್ನ ಪ್ರೋಗ್ರಾಮಿಂಗ್ ಹೆಡ್ ಪ್ರಕಾಶ್ ಗೋಪಾಲಕೃಷ್ಣನವರು. ಆವಾಗ ನಮಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಈ ಗಿಚಿಗಿಲಿ ಸೀಸನ್ 1 ಅಂತ ನಾವು ಇಟ್ಕೊಂಡಾಗ ಇದೊಂದು ಕಾಮಿಡಿ ಶೋ ಆಗಿರುತ್ತಾ ಅಂತ. ಆದರೆ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತಂದರು. ಈ ಆ್ಯಕ್ಟ್ರು ಮತ್ತು ನಾನ್ ಆ್ಯಕ್ಟರ್ಸ್ಗಳನ್ನು ಇಟ್ಕೊಂಡು ಮಾಡುವಂಥ ಒಂದು ವಿಭಿನ್ನ ವಿಚಾರವನ್ನು ತಂದಿದ್ದು. ಆಮೇಲೆ ಭಾಳಷ್ಟು, ಯಾಕಂದರೆ ಬರೀ ನಾವು ಅದೇ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡಿದಾಗ ಅದು ಒಂದೇ ರೀತಿ ಅಂತ ಅನಿಸುತ್ತೆ. ಆದರೆ ಅದ್ರ ಹಿಂದೆ ಒಂದು ಒಳ್ಳೆ ಗುಣ ಇದೆ ಏನು ಅಂತ ಹೇಳಿದ್ರೆ, ಒಂದಿಷ್ಟು ಕಲಾವಿದರನ್ನ ಈ ವೇದಿಕೆಯಲ್ಲಿ ತಯಾರು ಮಾಡಿ ನಮ್ಮ ಚಿತ್ರರಂಗಕ್ಕೆ ಕೊಡೋದಾಗಲಿ ಅಥವಾ ಕಲಾಕ್ಷೇತ್ರಕ್ಕೆ ಕೊಡುವಂಥ ಒಂದು ವಿಶೇಷವಾದಂಥ ಅವಕಾಶವನ್ನು ಭಾಳಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ 2 ಸೀಸನಲ್ಲಿ ಜರ್ನಿ ಮಾಡಿದಾಗ ನಮ್ಮ ಜೊತೆಯಲ್ಲಿದ್ದಂತಹ 2 ಜಡ್ಜಸ್, ಆಮೇಲೆ ಸಾಧು ಸರ್ ಆಗಿರಲಿ, ಶ್ರುತಿ ಮೇಡಮ್ ಆಗಿರಲಿ, ಇಬ್ಬರು ಪಂಚ್ಗಳನ್ನು ಕೊಡೋದ್ರಲ್ಲಿ ಸೂಪರ್ ಆ್ಯಕ್ಚುಲಿ. ಸೊ ಮೇಡಮ್ ಅಂತೂ ಅದರಲ್ಲಿ ಎಕ್ಸ್ಟ್ರಾಡಿನರಿ ಪಂಚ್ಗಳನ್ನು ಕೊಡ್ತಾಯಿದ್ರು. ಒಟ್ಟಾರೆ ಒಂದು ಇಡೀ ಟೆಕ್ನಿಕಲ್ ಆಗಿ ಅಥವಾ ಇಡೀ ಪ್ರೊಡಕ್ಷನ್ ಟೀಮ್ ಆಗಿರಲಿ ಮತ್ತು ನಮ್ಮ ಪ್ರೋಗ್ರಾಮಿಂಗ್ ಟೀಮ್ ಆಗಲಿ, ಪ್ರತಿಯೊಬ್ಬ ಕೂಡ ಇಲ್ಲಿ ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ, ಸೆಟ್ ಬಾಯ್ ಆಗಿರಲಿ, ಪ್ರೊಡಕ್ಷನ್ ಬಾಯ್ ಆಗಿರಲಿ, ಎಲ್ಲ ಕ್ಯಾಮ್ರಾಮ್ಯಾನ್ಸ್ ಆಗಲಿ, ಎಲ್ಲ ಟೆಕ್ನಿಷಿಯನ್ PCR ಅಲ್ಲಿ ಕೂತಿರೋರಾಗಲಿ, ಮತ್ತು ಎಲ್ಲರೂ ಸೇರಿ ಮಾಡುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಈ ವೇದಿಕೆ ಭಾಳಷ್ಟು ಜನಕ್ಕೆ ಈ ಚಿತ್ರರಂಗದಲ್ಲಿ ಅವಕಾಶ ಕೊಟ್ಟಿದೆ. ಒಂದು ಕಾಲದಲ್ಲಿ ನಾನು ಕೂಡ ಕಲಾವಿದನಾಗಿ ಒಂದಿಷ್ಟು ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದವನಿಗೆ ಈ ಥರದ ಒಂದು ವೇದಿಕೆ ಮುಖಾಂತರ ಒಂದಿಷ್ಟು ಕಲಾವಿದರನ್ನು ಕೊಡುವಂಥ ಅವಕಾಶನ ನಮಗೆ ಕಲರ್ಸ್ ಕನ್ನಡ ಕೊಟ್ಟಿದೆ. ಆ್ಯಂಡ್ ಇವತ್ತು ಮೊದಲನೇ ದಿನ ಸೀಸನ್ 3ದು ಇದು ವಿಶೇಷ ಏನು ಅಂತ ಹೇಳಿದ್ರೆ, ಕೋಮಲ್ ಸರ್ ಆ್ಯಡ್ ಆಗಿರೋದು. ಅದು ಏನಂತ ಹೇಳ್ತಾರೆ, ಒಂದು ಒಳ್ಳೆ ಅಡುಗೆ ಮಾಡಿ ಅದರ ಮೇಲೆ ನಾವೇನು ಅದಕ್ಕೆ ಒಗ್ಗರಣೆ ಹಾಕೋದಾಗೆ ಇರುತ್ತೆ ಅದು. ಸೊ 3 ಜನ ನಮ್ಮ ಜೊತೆಗಿದ್ದಾರೆ. ಭಾಳ ಅದ್ಭುತವಾಗಿ ಈ ಕಾರ್ಯಕ್ರಮ ನಾವು ಮಾಡ್ತೀವಿ ಅನ್ನುವ ಎಲ್ಲ ನಂಬಿಕೆ ನಮಗಿದೆ. ಇವತ್ತಿನ ಈ ಮೊದಲನೇ ದಿನ ಈ ಕಾರ್ಯಕ್ರಮನ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ಬಿಟ್ಟು ಬೇರೆಲ್ಲ ದೇಶದಲ್ಲಿರುವಂಥ ಕನ್ನಡಿಗರಿಗೆ, ಬೇರೆ ರಾಜ್ಯದಲ್ಲಿರುವ ಕನ್ನಡಿಗರಿಗೆ ನಿಮ್ಮ ಮುಖಾಂತರ ನಾವು ಕೇಳೋದೇನೆಂದರೆ, ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ, ಈ ಕಾರ್ಯಕ್ರಮ ಬರೀ ಒಂದು ನಗುವಿನ ಕಾರ್ಯಕ್ರಮದ ಜೊತೆಯಲ್ಲಿ ಒಂದಿಷ್ಟು ಕಲಾವಿದರನ್ನ ಹುಟ್ಟಾಕುವಂಥ ಕಾರ್ಯಕ್ರಮ ಕೂಡ. ಸೊ ಎಲ್ಲರೂ ನಮಗೆ ಆಶೀರ್ವದಿಸಿ ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ.
ಪ್ರಕಾಶ್ ಸರ್ ಇಲ್ಲಿದ್ದಾರೆ, ಅವರು ಮಾತಾಡಬೇಕು ಈಗ. ಆ್ಯಕ್ಚುಲಿ ನಿರ್ಮಾಪಕರು ಮಾತಾಡ್ತಾರೆ, ಪ್ರಶಾಂತ್ ರೈ ಅವರು ಮಾತಾಡ್ತಾರೆ. ಪ್ರಕಾಶ್ ಸರ್ ಲಾಸ್ಟಲ್ಲಿ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಬಂದಿದ್ದೀರಾ, ಭಾಳ ಖುಷಿ ಆಯಿತು ನನಗೆ. ಪ್ರಶಾಂತ್ ರೈ ಅವರು, ನಾವು ಇಬ್ಬರು ಸೇರಿಕೊಂಡು ಈ ಸಂಸ್ಥೆನ ಹುಟ್ಟು ಹಾಕಿದ್ದು ಲೈನ್ ಲೈಟ್ ಪ್ರೊಡಕ್ಷನ್ಸ್ ಅಂತ. ಅದರ ಪಾಲುದಾರರು ಪ್ರಶಾಂತ್ ರೈ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಥರ ಭಾಳ ವರ್ಷ ಆ ಕಡೆ ಕೂತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದವನು. ಉತ್ತರ ಕೊಡೋದ್ರಲ್ಲಿ ಸ್ವಲ್ಪ ಹಿಂದೆ, ಪ್ರಶ್ನೆ ಕೇಳುವುದಾದರೂ ಓಕೆ. ಆದರೆ ಇವತ್ತು ನಮ್ಮ ಗಿಚ್ಚಿ ಗಿಲಿಗಿಲಿ ಸೀಸನ್ 3ನ ಮೊದಲನೇ ಶೂಟ್. ಅಂದರೆ ಈಗಷ್ಟೇ ಬೆಳಗ್ಗಿನ ಒಂದೆರಡು ಸಣ್ಣ ಪುಟ್ಟ ಪರ್ಫಾರ್ಮೆನ್ಸ್ಗಳು ಮಾತ್ರ ಆಗಿವೆ. ಇವತ್ತು ಗುರುವಾರ, ನಾಳೆ ಒಂದೇ ದಿನ, ನಾಳಿದ್ದು ಟೆಲಿಕಾಸ್ಟ್ ಆಗಬೇಕು. ಹಾಗಾಗಿ ಜಾಸ್ತಿ ಟೈಮ್ ಇಲ್ಲ. ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ. ನಮ್ಮ ಈಗಾಗಲೇ ಎಲ್ಲರೂ ಹೇಳಿರೋ ಥರ ನಮ್ಮ ಜಡ್ಜಸ್ಸು, ನಮ್ಮ ಹೊಸ ಈ ಶೋನ ಈ ವರ್ಷ ಹೇಗಿರುತ್ತೆ ಇದೆಲ್ಲ ಗೊತ್ತಾಗಿದೆ ನಿಮಗೆ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನೆಂದರೆ, ಈ ಶೋ ಈ ಥರ ಬರಬೇಕಾದ್ರೆ ಇದಕ್ಕೊಬ್ಬರು ಡೈರೆಕ್ಟ್ರು ತುಂಬ ಇಂಪಾರ್ಟೆಂಟ್. ಆ ಡೈರೆಕ್ಟ್ರು ನೋಡುವಾಗ ನಿಮಗೆ ಸ್ವಲ್ಪ ಏನು ಸಣ್ಣದಾಗಿ ಕಾಣ್ಬೋದು, ಆದರೆ ಅವರ ಹೆಸರು ಭಾಳ ದೊಡ್ಡದು. ಈಗಷ್ಟೇ ಮುಗಿದಿರುವ ಸೂಪರ್ ಹಿಟ್ ಸೀಸನ್ ಬಿಗ್ ಬಾಸ್ನ ಡೈರೆಕ್ಟ್ರು ಕೂಡ ಅವರು, ಪ್ರಕಾಶ್ ಗೋಪಾಲಕೃಷ್ಣನ್ ಅವರೇ ಮಾತಾಡಿದರೆ ಇದಕ್ಕೆ ಸೂಕ್ತ. ಅವ್ರಿಗೆ ಕೊಡ್ತಾರೆ. ದಯವಿಟ್ಟು ಎರಡು ಮಾತಾಡಬೇಕು. ಧನ್ಯವಾದಗಳು. ಇಲ್ಲ, ಪ್ರಕಾಶ್ಗೂ ಒಂದು ಸ್ವಲ್ಪ ಬಿಲ್ಡಪ್ ಕೊಡಲೇಬೇಕು. ಯಾಕೆಂದ್ರೆ ಎಲ್ಲರಿಗೂ ಪ್ರಕಾಶ್ ಕೊಡಲಿಲ್ಲ ಸರಿ ಹೋಗಲ್ಲ. ಬಟ್ ಇಲ್ಲ, ನಿಜವಾಗ್ಲೂ ಕಲರ್ಸ್ ಕನ್ನಡ ಒಂದು ಹೊಸ ರೀತಿಯಾದ ಕಾರ್ಯಕ್ರಮಗಳನ್ನ ತರೋದ್ರಲ್ಲಾಗಲಿ, ಹೊಸಬ್ರನ್ನ ತರೋದ್ರಲ್ಲಾಗಲಿ, ಎಲ್ಲದರಲ್ಲೂ ಎತ್ತಿದ ಕೈ ಆಗಿದೆ ಇವಾಗ. ಅದಕ್ಕೆ ಮೇಜರ್ ಆ ಒಂದು ಕಾಣದ ಕೈ ಇಟ್ ಈಸ್ ಪ್ರಕಾಶ್. ಮಾತಾಡಿ ಪ್ರಕಾಶ್. ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸೀಸನ್ 10 ನೋಡಿದ್ರಿ, ಅದು ಅದ್ಭುತವಾಗಿತ್ತು. ಅದರ ಹಿಂದೆ ಇದ್ದಂಥ ಕಾಣದ ಕೈ ಕೂಡ ಪ್ರಕಾಶ್. ಅಷ್ಟೇ. ಎಲ್ಲರೂ ನಮಸ್ಕಾರ. ಅಂದರೆ ಬಿಗ್ ಬಾಸ್ ನಂತರ ನೆಕ್ಸ್ಟ್ ವೀಕೆಂಡ್ 9 o'clock ಒಂದು ಶೋ ಬರಬೇಕು, ಅದರ ಒಂದು ದೊಡ್ಡ ಶೋ ಬರಬೇಕು, ಅದನ್ನು ರೀಪ್ಲೇಸ್ ಮಾಡಬೇಕು ಅಂದರೆ ಇಟ್ಸ್ ದೊಡ್ಡ ಜವಾಬ್ದಾರಿ. ಸೊ ಅದಕ್ಕೆ ಗಿಚ್ಚಿಗಿಲಿ ಥರ ಒಂದು ಕಾಮಿಡಿ ಶೋ ಬಂದರೆ ಸೊ ಅದನ್ನು ಈಕ್ವಲ್ ಆಗುತ್ತೆ, ಸೊ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಥರ ಒಂದು ಕಾಲ್. ಸೊ ಅದಕ್ಕಾಗಿ ಗಿಚ್ಚಿಗಿಲಿ ಥರ ಒಂದು ಶೋನ ಚೂಸ್ ಮಾಡಿದ್ವಿ. ಸೊ ಗಿಚ್ಚಿಗಿಲಿ ಶೋ ಅಂದರೆ ಅದು ಫಾರ್ಮ್ಯಾಟ್ ವೈಸ್ ನೋಡಿದ್ರೆ ಇದು ಒಂಥರ ಅನ್ಕನ್ವೆನ್ಸ್ ಫಾರ್ಮ್ಯಾಟ್ ಅಲ್ಲ ಇದು. ಅಂದರೆ ಒಂದು ಕಾಮಿಡಿ ಶೋ ಅಂದರೆ ವೆರಿ ಕಾಮಿಡಿ ಶೋ ಮಾತ್ರ ಅಲ್ಲ ಅದು. ಇಲ್ಲಿ ಕಾಮಿಡಿ ಕಥೆಗಳು ಬರುತ್ತೆ, ಇಲ್ಲಿ ಥಾಟ್ ಪ್ರೊವೋಕಿಂಗ್ ಕಥೆಗಳು ಬರುತ್ತೆ, ಇಲ್ಲಿ ಎಮೋಷನಲ್ ಕಥೆಗಳು ಬರುತ್ತೆ. ಒಂಥರ 360 ಆ್ಯಂಗಲ್ ಕವರ್ ಮಾಡು ಎಲ್ಲ ಕಥೆಗಳು ಬರುತ್ತೆ ಇಲ್ಲಿ ವೆಲ್ ಬೆಸ್ಟ್ ಆ್ಯಕ್ಟರ್ಸ್ ಇದ್ದಾರೆ. ಇಲ್ಲಿ ಆ್ಯಕ್ಟರ್ಸ್ಗೆ ಸಂಬಂಧ ಇಲ್ಲದೆ ಇರೋ ಬೇರೆ ಪ್ರೊಫೆಷನ್ಗೆ ಬಂದವರು ಇದ್ದಾರೆ. ಸೊ ಒಂಥರ ಎಲ್ಲ ಥರದ ಎಮೋಷನ್ ಕವರ್ ಆಗುವ ಸ್ಟೇಜ್ ಇದು. ಸೊ ಅದರಿಂದ ಇದು ಬಿಗ್ ಬಾಸ್ ರೀಪ್ಲೇಸ್ ಮಾಡುತ್ತೆ ಅನ್ನೋ ಥರ ಆ ಥರ ಒಂದು ಆ್ಯಂಗಲಲ್ಲಿ ಗಿಚ್ಚಿಗಿಲಿ ಮಾಡೋಣ ಅಂತ ಚೂಸ್ ಮಾಡಿದ್ವಿ. ಸೊ ಸೀಸನ್ 1 and 2 ಸಕ್ಸಸ್ಫುಲ್ ಆಗಿದೆ. ಅದಕ್ಕೆ ಕಾರಣ ಸಾಬು ಸರ್ ಇದ್ದಾರೆ, ಶ್ರುತಿ ಮ್ಯಾಮ್ ಇದ್ದಾರೆ, ನಿರಂಜನ್ ಆ್ಯಂಡ್ ಅದರ್ ಕಂಟೆಸ್ಟೆಂಟ್ಸ್ ಯಾರು ಇದ್ದಾರೆ. ಸೊ ಅವ್ರನ್ನ ಸಪೋರ್ಟ್ ಮಾಡೋದ್ರಿಂದ, ಅವ್ರು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಸಕ್ಸಸ್ ಆಗಿದೆ. ಸೊ ಸೀಸನ್ 3 ಸಮಥಿಂಗ್ ಏನೋ ಒಂದು ಹೊಸ ಥರ ಏನೋ ಬೇಕಲ್ಲ. ಸೊ ಅದಕ್ಕಾಗಿ ವಿ ಆರ್ ಆ್ಯಡಿಂಗ್ ಒನ್ ಮೋರ್ ಜಡ್ಜ್. ಕೋಮಲ್ ಸರ್ ಬಂದಿದ್ದಾರೆ. ಸೊ ಕೋಮಲ್ ಸರ್ ಎಂಟ್ರಿ ಇನ್ನೂ ಸ್ವಲ್ಪ ಈ ಶೋ ಎನರ್ಜಿನ ಇನ್ನೂ ಸ್ವಲ್ಪ ಇನ್ನೊಂದು ಲೆವೆಲ್ ತೊಗೊಂಡು ಹೋಗುತ್ತೆ ಅಂತ ಒಪ್ಪಿ ವಿಚಾರದಲ್ಲಿ. ದೆನ್ ಪ್ರೊಡ್ಯೂಸರ್ಸ್ ಅವ್ರ ಸಪೋರ್ಟ್ ಇದೆ. ದೆನ್ ಕಂಟೆಸ್ಟೆಂಟ್ಸ್ ಹೊಸ ಕಂಟೆಸ್ಟೆಂಟ್ ಬರ್ತಾರೆ. ಸೊ ಈ ಸರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಂದು ಸ್ವಲ್ಪ ಕಂಟೆಸ್ಟೆಂಟ್ ಇಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ. ದೆನ್ ಬೇರೆ ಈವನ್ ಕಾಮನರ್ಸು ಇದ್ದಾರೆ ಅದರ. ಅಂದರೆ ನಾಟ್ ಓನ್ಲಿ ಆರ್ಟಿಸ್ಟ್, ಸೊ ಕಾಮನರ್ಸಿಂದಲೂ 2-3 ಜನ ಬರ್ತಾರೆ. ಸೊ ಸರಿ, ಅಂದರೆ ನಾನ್ ಆರ್ಟಿಸ್ಟ್ ಆಗಿರೋ ಜಾನರಲ್ಲಿ ಒಂದು 10 ಕಂಟೆಸ್ಟೆಂಟ್ ಬರ್ತಾರಲ್ಲ. ಸೊ ಅಂಥದ್ರಲ್ಲಿ ಬಿಗ್ ಬಾಸ್ ಕಂಟೆಸ್ಟ್ ಇದ್ದಾರೆ. ದೆನ್ ಬೇರೆ ಜಾನರಲ್ಲಿ ಪ್ರೂವ್ ಮಾಡೋರು ಇದ್ದಾರೆ, ಸಿಂಗರ್ ಇದ್ದಾರೆ, ಒಂದು ಕಾಮನರ್ ಇದ್ದಾರೆ. ಸೊ ಆ ಥರ ಎಲ್ಲ ಥರದ ಮಿಕ್ಸರ್ ಇರುತ್ತೆ. ಸೊ ಶೋವಲ್ಲಿ ನಿಮ್ಗೆ ಎಲ್ಲ ಥರದ ಎಮೋಷನ್ಸ್ ಕವರ್ ಆಗೋ ಒಂದು ಶೋ ಇರುತ್ತೆ. ಸೊ ಕಾಮಿಡಿ ವಿಲ್ ಬಿ ಮೋರ್. ಸೊ ಸೊ ನೀವೇನು ಕ್ವಶನ್ ಇದ್ರೆ ಕೇಳಿ. ಥ್ಯಾಂಕ್ ಯು. ಖಂಡಿತ ನೀವೇನಾದ್ರು ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಯಾವಾಗಲೂ ನಾನು ಆ್ಯಂಕರಿಂಗ್ ಕೆಲಸ ಬಿಟ್ಟಿನಿ, ಎಲ್ಲೂ ಆ್ಯಂಕರ್ ಮಾಡಲ್ಲ ಅನ್ನೋದು ಇದಕ್ಕೆ. ಇಲ್ಲಿ ನಾನು ಒಬ್ಬ ಇದ್ದೀನಿ ಅಂತ ಮರ್ತೇ ಬಿಟ್ಟಿರ್ತಾರೆ ಜನ. ಹಾಂ, ಆಗಲಿ. ಅಲ್ಲ ಸರ್, ಆದರೂ ಅದು ತುಂಬ ಖುಷಿ ಇದೆ. ಬಟ್ ನನಗೆ ಅದೇ ಖುಷಿ ಆಗೋದು. ಒಂದಷ್ಟು ಕೆಲವು ವರ್ಷಗಳಿಂದ ನಾನು ಅಲ್ಲಿ ಸೇಮ್ ಅದೇ ಥರ ಇರ್ತಾಯಿದ್ದೆ. ಕ್ಯಾಮ್ರಾಮೇನನ್ನು ಬುಕ್ ಮಾಡಿ ಒಂದು ಪಿಂಕ್ ಕಲರ್ ವೋಚರಲ್ಲಿ ಬರಿಬೇಕಾಗಿತ್ತು ನಾವು. ನನ್ನ ಜೊತೆ ಕೆಲಸ ಮಾಡಿದವ್ರು ಕೂಡ ಇಲ್ಲೇ ಇದ್ದಾರೆ, ನಮ್ಮ ಸೀನಿಯರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಅವ್ರನ್ನ ಕರ್ಕೊಂಡು ಈ ಥರ ಹೋಗಿ ಆ ಕ್ಯಾಮ್ರಾ ಇಡೋಕ್ಕೊಂದು ಜಗಳ, ಆಮೇಲೆ ಆ್ಯಂಕರಿಂಗ್ ಅಂತ ಹೋಗಿ ಅಲ್ಲಿ ಮಾತಾಡ್ಸೋಕ್ಕೊಂದು ಜಗಳ, ನೀನು ಫಸ್ಟ್ ನಾನು ಫಸ್ಟ್ ಅಂತ. ಆ ಸ್ಥಿತಿಯಿಂದ ಈ ಸ್ಥಿತಿಗೆ ತಂದು ಕೂಡಿಸಿರೋದು ಕರ್ನಾಟಕದ ಜನತೆ. ಅದಲ್ಲದೆ ನನ್ನ ಜೀವನದಲ್ಲಿ ನನ್ನ ಯಶಸ್ಸಿಗೆ ಅತಿ ಹೆಚ್ಚಿನ ಪಾಲು ಕಲರ್ಸ್ ಕನ್ನಡದ್ದೇ ಆಗಿದೆ. ಯಾವ ಬೇಕನಾಗಿರ್ಬೋದು, ಶೋ ಆಗಿರ್ಬೋದು, ನನ್ನ ಮದುವೆ ಆಗಿರ್ಬೋದು, ಎಲ್ಲ ಇದೇ ವೇದಿಕೆ ಮೇಲೆ ಆಗಿದೆ. ನೆಕ್ಸ್ಟ್ ನಾಮಕರಣನೂ ಇದೇ ವೇದಿಕೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಪ್ರಕಾಶ್.
ನೆಕ್ಸ್ಟ್ ಮದುವೆ ಇಲ್ಲ ಸರ್, ಒಂದೇ ಸರ್. ಒಂದೇ ಮದುವೆಗೆ ಸಾಕಾಗಿದೆ ನನಗೆ. ಎರಡನೇ ಮದುವೆ ಅಂದರೆ ಗಿಲಿ ಆಗ್ಬಿಡ್ತದೆ ಅಷ್ಟೇ ನಾನು. ಬಟ್ ನಿಜವಾಗಿ ನನಗೂ ಇದರಲ್ಲಿ ಭಾಗಿಯಾಗಿರೋದು ತುಂಬ ತುಂಬ ಸಂತೋಷ ಕೊಟ್ಟಿದೆ. ಆ್ಯಂಡ್ ಪ್ರಕಾಶ್ ಅವ್ರು ಹೇಳೋದಂಗೆ ಈ ಸೀಸನಲ್ಲಿ ವಿಶೇಷತೆಗಳು ತುಂಬ ಜಾಸ್ತಿ ಇದೆ. ಎಲ್ಲ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದನ್ನ ಇದೆ. ಸುಮ್ಮನೆ ಒಂದು ಕಾಮಿಡಿ ಶೋ ಬರ್ತಾ ಇದೆ, ಒಂದು ಯಾವುದೋ ಒಂದು ಹೊಸ ಶೋ ಬರ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮದು ಇಟ್ ಈಸ್ ನಾಟ್ ಜಸ್ಟ್ ಕಾಮಿಡಿ ಶೋ. ತುಂಬ ಜನ ಕೇಳ್ತಾರೆ, ನಿಮ್ಮದು ಡಬಲ್ ಮೀನಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ಅದಿರುತ್ತೆ, ಹಂಗಿರುತ್ತೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಂದರೆ ಖಂಡಿತವಾಗ್ಲೂ ಅವರು ರಾತ್ರಿ 9 ಗಂಟೆಗೆ ಫೆಬ್ರವರಿ 3ನೇ ತಾರೀಕಿಂದ ಪ್ರತಿ ಶನಿವಾರ ಭಾನುವಾರ ನೋಡಿದ್ರೆ ಗೊತ್ತಾಗುತ್ತೆ. ಏಕೆಂದ್ರೆ ನಮ್ಮಲ್ಲಿ ಒಂದಷ್ಟು ಸ್ಕಿಟ್ಗಳು ಕಣ್ಣಲ್ಲಿ ನೀರು ಬರೋ ಹಾಗಿರುತ್ತೆ, ಮೌಲ್ಯಾಧಾರಿತವಾಗಿರುತ್ತೆ. ಇದನ್ನು ನೋಡಿ ಒಂದಷ್ಟು ಎಕ್ಸಾಂಪಲ್ನ ಸೆಟ್ ಮಾಡೋ ಥರ ಇರುತ್ತೆ. ನೀವು ನಂಬೋದಿಲ್ಲ, 1 and 2ನಲ್ಲಿ ಸಣ್ಣ ಸಣ್ಣ ಮಕ್ಕಳು ದೊಡ್ಡ ದೊಡ್ಡ ಮೆಸೇಜ್ ಹೇಳುವಂಥ ಸ್ಕಿಟ್ಗಳೆಲ್ಲ ಇದ್ವು ಇದರಲ್ಲಿ. ಸಾಧು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರೋ ನೀನ್ಲೋ ಫುಲ್ ಶೋ ನೋಡಲು ಅಂತ ಇರ್ತಾರೆ ಅವರು. ಬರೀ ನಗದಷ್ಟೇ ಅಲ್ಲ, ಸಾಧು ಸರ್ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ಶ್ರುತಿ ಮೇಡಮ್ ಇಡೀ ದೇಶನ ಅಳಿಸಿದ್ದಾರೆ, ರಾಜ್ಯವನ್ನು ಅಳಿಸಿದ್ದಾರೆ, ಕನ್ನಡಿಗರು ಎಲ್ಲರಿಗೂ ಕಣ್ಣಲ್ಲಿ ನೀರು ಹಾಕೊಂಡು ಮಾಡ್ಯಾರ ಅವ್ರ ಪಾತ್ರದ ಮುಖಾಂತರ. ಅವರು ಒಂದು ಅರ್ಧ ಗಂಟೆ ಹತ್ತಂಥ ಒಂದು ಸನ್ನಿವೇಶಗಳಿದೆ ಇಲ್ಲಿ ಬರುವಂಥ ಸ್ಕಿಟ್ಗಳು. ಹಾಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಅ ಕಾಮಿಡಿ ಶೋ, ಜಸ್ಟ್ ಅನದರ್ ಶೋ. ಇಟ್ಸ್ ಎ ವೆರಿ ವೆರಿ ಸ್ಪೆಷಲ್ ಶೋ. ಆ್ಯಂಡ್ ಈ ಒಂದು ಶೋನಲ್ಲಿ ನಾನು ಭಾಗಿಯಾಗಿರೋದು ನನಗೆ ಎಲ್ಲದಕ್ಕಿಂತ ಖುಷಿ ಇದೆ. ಆ್ಯಂಡ್ ಇನ್ನೊಂದು ಮಾಧ್ಯಮದ ಮುಂದೆ ಇವತ್ತು ಇನ್ನೊಂದು ಸಿಹಿ ಸುದ್ದಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನಗೊಂದು ಹೊಸ ಬಿರುದು ಸಿಕ್ಕಿದೆ, ಸ್ಮೈಲಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಜನ. ಸೊ ಅದನ್ನು ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪ್ರಮೋಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕೆಲಸ ಆಯಿತು, ಮುಗೀತು. ಇನ್ನು ಬಿಟ್ಟರೆ ನಮ್ಮ ರೆಸಾರ್ಟೆಲ್ಲ ಪ್ರಮೋಟ್ ಮಾಡ್ಬಿಡ್ತೀನಿ, ಆಮೇಲೆ ಬೇಡ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಹೇಳಿ, ನಿರ್ದೇಶಕರು ಆನ್ಸರ್ ಮಾಡ್ತಾರೆ. ನಿರಂಜನ್ ಅವರು ಈ ಸ್ಮೈಲಿಂಗ್ ಸ್ಟಾರ್ ಕೊಟ್ಟಿರೋರು ಯಾರು ಅಂತ ನನ್ನೊಂದು ಇಲ್ಲ, ಅದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಬನ್ನಿ. ನಿರಂಜನ್ ಕೊಟ್ಕೊಂಡಿರೋದೇ ನಿರಂಜನ್. ಈ ಥರನೂ ಇದೆ, ಇಲ್ಲಿದ್ದಾರೆ ಸೀಸನ್ 3ರ ಡಾಕ್ಟ್ರೇಟೇ ಕೊಟ್ಕೊಬೋದಿತ್ತಲ್ಲ ನೆಕ್ಸ್ಟ್ ಸೀಸನ್ಗೆ. ಆ್ಯಕ್ಚುಲಿ ಆ ಬಿರುದಿನ ಕೊಟ್ಟವರು ಸಾಧು ಸರ್. ಕ್ವಶನ್ಸ್ ಇದ್ರೆ ಕೇಳಿ. ಆ್ಯಕ್ಚುಲಿ ನಮ್ಮ PRO ವೆಂಕಟೇಶ್ ಅವರು ಪಾಪ ಎಲ್ಲರನ್ನೂ ಮಾಧ್ಯಮದ ಎಲ್ಲ ಮಿತ್ರರನ್ನು ಕರ್ಕೊಂಬಂದಿದ್ದಾರೆ, ನಿಮಗೆ ಧನ್ಯವಾದಗಳು. ಆ್ಯಂಡ್ ವಿಷ್ಣು ಅವರು ಆಲ್ವೇಸ್ ನಮಗೆ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾರೆ. ನಮ್ಮ PRO ಮನೋಜ್ ಮೇಲೆ ಬನ್ನಿರಿ, ಇವರು ನಮ್ಮ ಚಾನಲ್ PRO. ಸೊ ಮನೋಜ್ ಶರ್ಮಾ ಓಡ್ಬಿಟ್ರು ಪಾಪ. ನಿರಂಜನ್ಗೆ ಸ್ಮೈಲಿಂಗ್ ಸ್ಟಾರ್ ಅಂತ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಗಿಚ್ಚಿಗಿಲಿಗಿದೆ ಇಡೀ ಈ ಶೋನ, ಈ ವೇದಿಕೆನ ಒತ್ಕೊಂಡಿರೋಂಥವನು ನಿರಂಜನೆ. ನಿಜವಾಗಿ ಹೇಳ್ತೀನಿ, ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ಕಲಾವಿದರನ್ನ, ನಮ್ಮನ್ನು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು, ಈ ಕಡೆ ಚಾನಲ್ನವ್ರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು, ಅವ್ರಿಗೆಲ್ಲ ಕೆಲಸ ಮಾಡ್ತೀನಿ ಅಂತ ಈ ಕಡೆ ಪೇಮೆಂಟು ರೈಸ್ ಮಾಡಿಕೊಂಡು, ಈ ಥರ ಎಲ್ಲ ಒಳ್ಳೆ ಕೆಲಸ. ಸ್ಮೈಲಿಂಗ್ ಸ್ಟಾರ್ ಆ ಬಿರುದು ನಿಮಗೆ ಒಪ್ಪುತ್ತೆ. ಈ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ಅನ್ನೋದು ಕಂಟಿನ್ಯೂ ಆಗಲಿ ಅಂತ ನನ್ನ ಆಸೆ. ನಾಳೆ ಫ್ರಂಟ್ ಪೇಜಲ್ಲಿ ಖಂಡಿತ ಇಲ್ಲ. ಮಾಧ್ಯಮದವರು ನನಗೆ ಕಡೆಗಣಿಸ್ಬಿಟ್ಟಿರ್ತಾರೆ ಕೆಲವು ಸಲ. ಮೋಸ್ಟ್ ಥ್ಯಾಂಕ್ಲೆಸ್ ಜಾಬ್ ಅಂದರೆ ಆ್ಯಂಕರಿಂಗ್ ರೀ. ಎಲ್ಲರದು ಆದ್ಮೇಲೆ ಆಯಿತು ಅಂತ ಅವರು ಹೊರಟುಬಿಟ್ಟಿರ್ತಾರೆ. ಸಿನಿಮಾ ರಿಲೀಸಲ್ಲೂ ಎಷ್ಟೊಂದು ಜನ ಸಿಗ್ತೀನಿ, ಎಲ್ಲರದು ತೊಗೊಂಡು ನಾನು ಹಿಂಗೆ ಬಂದರೆ ನಿಮ್ದು ಆ್ಯಂಕರಿಂಗ್ ಅಲ್ವಾ, ಬೇಡ ಬಿಡಿ ಅಂದ್ಬಿಟ್ಟು ಹೊರಟುಬಿಟ್ಟಿರ್ತಾರೆ. ಸೊ ಎಲ್ಲ ನನ್ನನ್ನು ತೊಳೆದಂಥ ತುಂಬ ಜನಕ್ಕೆ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ನಿರಂಜನ್. ಈಗ ನಿಮ್ಮ ಪ್ರಶ್ನೆ ಇದ್ರೆ ಕೇಳಿ, ಯಾಕೆಂದರೆ ಬೆಳಗ್ಗೆ 3 ಗಂಟೆವರೆಗೂ ನಮ್ಮ ಶೂಟಿಂಗ್ ನಡೆಯುತ್ತೆ, ಅದಕ್ಕೋಸ್ಕರ ಕೇಳಿ ಸರ್. ಇಲ್ಲ, ಖಂಡಿತವಾಗ್ಲೂ ಏನು ಗೊತ್ತಾ, ಇದು ವಯಸ್ಸು ವರ್ಷ. ಇಲ್ಲಿ ಶೋನಲ್ಲಿ ಇದ್ದವರು ದೊಡ್ಡ ಮಟ್ಟ, ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಬಿಗ್ ಆಗಿ ಬೆಳೆದು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಆದವ್ರು ಇದ್ದಾರೆ. ಸೊ ಇದು ಹೇಗೆ ಅಂದರೆ ಒಂಥರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಇಲ್ಲಿದ್ದವ್ರು ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿದ್ದವ್ರು ಇಲ್ಲಿ ಬರ್ತಾರೆ. ಒಟ್ಟಿನಲ್ಲಿ ಅವರು ಬೆಳಿಬೇಕು, ಚಾನಲ್ಗೂ ಹೆಲ್ಪ್ ಆಗಬೇಕು, ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ. ಬಟ್ ಒಂದೇನು ಅಂದರೆ ಬಿಗ್ ಬಾಸ್ಗೆ ನಮ್ಮ ಶೋಯಿಂದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲ, ಮೇರೆ ಇರಬಾರ್ದು. ಅಂದರೆ ಈ ಶೋ ಇರೋದು ಇಟ್ಸ್ ಫಾರ್ ಆಲ್, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್. ಇಲ್ಲಿ ಒಂದು ಆರ್ಟಿಸ್ಟು ಪಾರ್ಟಿಸಿಪೇಟ್ ಮಾಡ್ಬೋದು, ನಾನ್ ಆರ್ಟಿಸ್ಟ್ ಮಾಡ್ಬೋದು, ಒಂದು ಟೀಚರ್ಗೆ ಯಾರು ಬೇಕಾದ್ರೂ ಮಾಡ್ಬೋದು ಅಂದಾಗ ಇಟ್ಸ್ ಓಪನ್ ಫಾರ್ ಆಲ್. ಸೊ ಬಿಗ್ ಬಾಸ್ ಒಂದು ಸಕ್ಕ ಫೇಮ್ ಆಗಿದೆ, ಅಲ್ಲಿಂದ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ದೆನ್ ದೇ ಆರ್ ಕಮಿಂಗ್ ಹಿಯರ್ ಅಷ್ಟೇ. ಅದರಲ್ಲಿ ಏನು ವಿಷಯ ಇಲ್ಲ. ಸೊ ಎನಿಬಡಿ ಕ್ಯಾನ್ ಬಿ ಹಿಯರ್. ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಚಾನಲ್ ಆಗ್ತಾ ಇರೋ ಶೋ ಅಂತೂ ಅಲ್ಲ, ಅದು ಕಲರ್ಸ್ ಕನ್ನಡನೇ. ಸೇಮ್ ಟೀಮ್ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ, ಸೇಮ್ ಟೀಮಲ್ಲಿ ಡೈರೆಕ್ಟ್ ಮಾಡಿರೋದು. ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ, ಅವ್ರು ಯಾರು ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ ವೈ ನಾಟ್
ನೀವೇನು ಬರಬಾರ್ದು ಅಂತ ಮಾತಾಡಿ ಅವ್ರ ಡೌಟ್ಲ ಕ್ಲಿಯರ್ ಮಾಡಿ ನಾವೇ ಎಲ್ಲ ಮಾಡಿ ಕರ್ಕೊಂಡ್ಬಂದು ಶೋ ಕೊಡ್ತಿರೋದು. ಇಟ್ಸ್ ಅಬೌಟ್ ಇದು 2 ಕಲರ್ಸ್ ಕನ್ನಡ ಚಾನಲ್ದು ಶೋ ಆಗಿರೋದ್ರಿಂದ ಒಂದು ಶೋಯಿಂದ ಇನ್ನೊಂದು ಶೋ ಹೋಗೋದು ಅಂದರೆ ಬೇಕು ಅಂತ ತಗೊಳ್ಳೋದಾಗಲಿ ಬೇಡ ಅಂತ ಬಿಡೋದಾಗಲಿ ದಟ್ ಇಸ್ ಚಾನಲ್ ಡಿಸಿಷನ್. ಇಟ್ಸ್ ಫಾರ್ ಆಲ್ ಅಷ್ಟೇ. ಎನಿಬಡಿ ಕ್ಯಾನ್ ಬಿ. ಅಲ್ಲ ಸರ್ ಮಾಡ್ತಾರಲ್ಲ ಸರ್, ಅಂದರೆ ಇವಾಗ ಅದೇ ಅಲ್ವಾ ಚಾಲೆಂಜ್. ಶೋನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದು ಇಟ್ಸ್ ವೆರಿ ಅನ್ಪ್ರೆಡಿಕ್ಟೆಡ್. ಅಂದರೆ ಇವ್ರಿಗೆಲ್ಲ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ, ಎಸ್ ಮಾಡ್ಬೋದು ಅಂತ ತೋರಿಸ್ತಾರೆ. ಇಲ್ಲ, ಆ್ಯಕ್ಚುಲಿ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅದೇನು ಅಂದರೆ ಅವ್ರ ಪ್ರಶ್ನೆ ಏನಾಗಿತ್ತು ಅಂದರೆ ಡ್ರೋನ್ ಪ್ರತಾಪ್ ಅವರು ಈ ಸಲ ನಮ್ಮ ಸೀಸನಲ್ಲಿ ಇದ್ದಾರೆ. ಅದು ಒಂದು ವಿಶೇಷತೆ ಹೌದು. ಯಾಕೆಂದರೆ ಟಾಪ್ 2ಗೆ ತಂದು ನಿಲ್ಲಿಸಿರೋದು ನಾವಲ್ಲ, ನೀವಲ್ಲ, ಇಡೀ ಕರ್ನಾಟಕ ತಂದು ನಿಲ್ಲಿಸಿದೆ ಅವ್ರಲ್ಲಿ. ಸೊ ಅವ್ರು ಇಷ್ಟಪಡ್ತಾರೆ ಅಂದಮೇಲೆ ಈಶ್ವರಲ್ಲಿ ಅವ್ರು ಯಾಕೆ ಇರಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ. ಬಟ್ ಅವ್ರು ಕೇಳಿದ್ದು ಅವ್ರ ಕಾಮಿಡಿ ಮಾಡಿಸ್ತೀರಾ ಅಂತ. ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ. ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್. ಈ ಒಂದು ಶೋನ ಥೀಮೇ ಇದೆ. ಆ್ಯಕ್ಟ್ ಮಾಡದೇ ಇರೋನೆಲ್ಲ ಕರ್ಕೊಂಬಂದು ಅವ್ರ ಕೈಲಿ ಆ್ಯಕ್ಟ್ ಮಾಡಿಸಿ. ಯಾಕೆಂದರೆ ಸಾಕಷ್ಟು ಉದಾಹರಣೆಗಳಿದೆ. ನನ್ನ ಉದಾಹರಣೆ ನನ್ನ ಹೆಂಡತಿನೇ ಇದ್ಲು, ಅಯ್ಯಪ್ಪ ಇದ್ದ, ಅವ್ರ ಸಿಂಗರ್ ಸುನೀತಾ ಅವ್ರು ಬಂದರು. ಸೊ ಡ್ಯಾನ್ಸ್ ಮಾಸ್ಟರ್ ಮುರುಘಾ ಇದ್ದ. ಇವನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ ಅವರು ಆ್ಯಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವ್ರು ಇವತ್ತು ಅವ್ರು ಇನ್ನೊಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳೆದ್ಬಿಡ್ಯಾರ. ಸೊ ಡೋಮ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಬ್ರದರ್. ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ನೂ ಆಗ್ಬೋದು. ಅವರಲ್ಲಿ ಅದನ್ನು ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಎಸ್, ಮುಗೀತಾ? ಓಕೆ, ಥ್ಯಾಂಕ್ ಯು ಆ್ಯಂಕರ್ ಅವರಿಗೆ, ನಿರಂಜನ್ ಅವರಿಗೆ ನಮ್ಮ ಕಂಪನಿ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಭಾಳ ಧನ್ಯವಾದಗಳು. ಥ್ಯಾಂಕ್ ಯು. ಸಾರಿ, ಅದು ನಿಮ್ಮ ಬಿರುದು ಬಿಟ್ಬಿಟ್ಟಿದ್ದೇನೆ. ಸ್ಮೈಲಿಂಗ್ ಸ್ಟಾರ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು.